ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಲ್ಯಾಪ್ಟಾಪ್ ಕಳ್ಳತನ ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಂಧ್ರಪ್ರದೇಶ ಮೂಲದ ಕುಮಾರ್ನನ್ನ ಬಂಧಿಸಿದ್ದು 2.30 ಲಕ್ಷ ಮೌಲ್ಯದ 3 ಲ್ಯಾಪ್ಟಾಪ್ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಕುಮಾರ್ ಕಾಟನ್ಪೇಟೆ ಪಿಜಿಯಲ್ಲಿ ವಾಸ ಇದ್ದ. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಮೊಬೈಲ್ ಕಳ್ಳತನ ಮಾಡ್ತಾ ಇದ್ದ 5 ಆರೋಪಿಗಳನ್ನ ಚಂದ್ರ ಲೇಔಟ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫರ್ವೇಜ್, ಫಾರೂಕ್, ರೆಹಮಾನ್, ಜಮೀರ್, ಆಶೀಂ ಬಂಧಿತರ ಬಳಿ ಇದ್ದ 6.31 ಲಕ್ಷ ಬೆಲೆಯ 32 ಮೊಬೈಲ್ಗಳನ್ನ ಜಪ್ತಿ ಮಾಡಿದ್ದಾರೆ. ಫೈಂಡ್ ಮೈ ಡಿವೈಸ್ ಅಪ್ಲಿಕೇಶನ್ ಆಧರಿಸಿ ಓರ್ವನ ಬಂಧಿಸಿ ಬಳಿಕ ಉಳಿದ ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಮೈಸೂರು ರಸ್ತೆ ಮತ್ತು ಬಾಪೂಜಿ ನಗರದಲ್ಲಿ ರಾತ್ರೋರಾತ್ರಿ ಕಸ ತಂದು ರಸ್ತೆಗೆ ಸುರಿದು ಹೋಗ್ತಿದ್ದಾರೆ. ಗೂಡ್ಸ್ ವಾಹನದಲ್ಲಿ ಕಸ ತುಂಬಿಕೊಂಡು ಬಂದಿದ್ದ 3 ಕಾರ್ಖಾನೆ, ಮೆಕ್ಯಾನಿಕ್ ಶಾಪ್ನ ಅಪಾಯಕಾರಿ ತ್ಯಾಜ್ಯ ಸುರಿದು ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಹಳೆಗುಡ್ಡದಹಳ್ಳಿಯಲ್ಲಿ ಈ ರೀತಿ ಗಾರ್ಬೇಜ್ ಡಂಪ್ ಮಾಡುವಾಗ ಬಿಬಿಎಂಪಿ ಮಾರ್ಷಲ್ ಕಣ್ಣಿಗೆ ಬಿದ್ದಿದ್ದು ಸಿಸಿಟಿವಿ ಆಧರಿಸಿ 20,000 ರೂಪಾಯಿ ದಂಡ ಹಾಕಿದ್ದಾರೆ. ರಸ್ತೆಯಲ್ಲಿ ನಿಂತಿದ್ದ ನೀರನ್ನ ಹರಿದು ಹೋಗುವಂತೆ ಮಾಡಿದ HCL ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸೋಮವಾರ ಸುರಿದ ಮಳೆಗೆ ಪಣತ್ತೂರು ರೈಲ್ವೆ ಬ್ರಿಡ್ಜ್ ಬಳಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಾಗಿತ್ತು. ಈ ವೇಳೆ ಕಾರ್ಮಿಕರ ಜೊತೆ ಗುದ್ದಲಿ ಹಿಡಿದು ನೀರು ಹರಿದು ಹೋಗುವಂತೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ.